ಎಲ್ಲರಿಗೂ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ನಮ್ಮ ವಾಸ್ಕೋ ಜುವಾರಿ ನಗರಿಗೆ ಬಂದು ನನ್ನ ಎಲ್ಲ ಕನ್ನಡದ ಬಂಧುಗಳ ಹತ್ರ ಸಿಕ್ಕಿ ನೋಡಬೇಕಾದ್ರೆ ಎಲ್ಲರೂ ಬಹಳ ಚೆನ್ನಾಗಿ ಗಣಪತಿ ಹಬ್ಬದಲ್ಲಿಕ್ಕೆ ಹತ್ತಿದ್ದಾರೆ. ಭಾಳ ಬ್ಯುಸಿ ಇದ್ದಾರೆ. ಕೆಲವ್ರದ್ದು ಪಂಡಲ್ ರೆಡಿ ಮಾಡೋದು, ಇನ್ನೇನೋ ಸಾಮಾನು ತರೋದು, ನಾಳೆ ಊಟದ ವ್ಯವಸ್ಥೆ ಭಾಳ ಖುಷಿ ಆಯಿತು. ನಮ್ಮ ಕನ್ನಡ ಹಬ್ಬ, ನಮ್ಮ ಗಣಪತಿ ಹಬ್ಬದ ಬಗ್ಗೆ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ಎಲ್ಲರಿಗೂ ಇದೊಂದು, ಯಾಕಂತ ಹೇಳಿದ್ರೆ ಇದರಲ್ಲಿ ಕಾರ್ಯಕ್ರಮ ಇದೆ. ಎಲ್ಲರೂ ಒಟ್ಟಾಗಿ ನಮ್ಮ ಅಂತ ಹೇಳಿದ್ರೆ ಬಾಲಗಂಗಾಧರ್ ತಿಲಕ್ ಅವರು ಈ ಒಂದು ಗಣಪತಿ ಹಬ್ಬವನ್ನು ಸಾರ್ವಜನಿಕವಾಗಿ ಮಾಡಿದ್ರು. ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ಅದರ ಅರ್ಥ, ಆ ಟೈಮಲ್ಲಿ ಬ್ರಿಟಿಷರು ಇರಬೇಕಾದ್ರೆ ಎಲ್ಲರೂ ಒಟ್ಟಾಗುವ ಕಾರ್ಯಕ್ರಮ ಮಾಡಲಿಕ್ಕೆ ಇರಲಿಲ್ಲ. ಅದಕ್ಕಾಗಿ ಇದೊಂದು ಹಬ್ಬವನ್ನು ಅವರೇ ಒಂದು ತಯಾರಿ ಮಾಡಿದಾಗೆ ಮಾಡಿ ಎಲ್ಲ ಜನ ಒಟ್ಟುವಾಗಿ ಮಾಡಿದ್ದಾರೆ. ಈಗ ಸಹ ನಮಗೆ ಅದು ಬಹಳ ಒಳ್ಳೆಯದಿದೆ. ಯಾಕಂದರೆ ಎಲ್ಲರೂ ಬ್ಯುಸಿವಂತೆ ಕಾಲದಲ್ಲಿ ಈಗ ನಾವೆಲ್ಲ ಒಂದು ಊರಿನವರೆಲ್ಲ ಒಟ್ಟಾಗಿ ಒಂದು ಫಂಕ್ಷನ್ಲಿದ್ದು ಎಲ್ಲರಿಗೊಬ್ಬರಿಗೆ ಮಾತಾಡಿಸಿ ಹಬ್ಬ ಮಾಡಿ ಊಟ ಎಲ್ಲ ಮಾಡ್ಕೊಂಡು ಹೋಗುವಂಥ ದಿನ. ಆದ್ದರಿಂದ ಅದು ಸ್ಪೆಷಲ್ ಆಗಿ ಏನು ಕರ್ನಾಟಕದಲ್ಲಿ ನಾವು ಈ ಹಬ್ಬ ಮಾಡ್ತೀವಿ, ಅದೇ ರೀತಿ ಸೌತ್ ಗೋವಾದಲ್ಲಿ ನಮ್ಮ ವಾಸ್ಕೋ ಸರೌಂಡಿಂಗ್ 4 ಕಾನ್ಸ್ಟಿಟ್ಯೂನ್ಸ್ ಇದೆ. ಅದರಲ್ಲಿ ಏನಿಲ್ಲ ಅಂದರೂ 16-17 ಸಾರ್ವಜನಿಕ ಗಣಪತಿ ಇಡ್ತಾರೆ. ನನ್ನ ಲೆಕ್ಕದಲ್ಲಿ ಇಷ್ಟಷ್ಟು ಗೋವಾದಲ್ಲಿ ಬೇರೆ ಎಲ್ಲಿ ಇಡೋದಿಲ್ಲ. ಆದ್ದರಿಂದ ನಾನು ಸ್ಪೆಷಲ್ ಆಗಿ ನನ್ನ ಸೌತ್ ಗೋವಾದ ಸ್ಪೆಷಲಿ ಈ 4 ಕಾನ್ಸ್ಟಿಟ್ಯೂನ್ಸಿ ವಾಸ್ಕೋದ ಅವ್ರಿಗೆ ನಾನು ತುಂಬ ಧನ್ಯವಾದ ಹೇಳ್ತೇನೆ. ಯಾಕಂದರೆ ಒಬ್ಬರಿಗೊಬ್ಬರು ಒಟ್ಟಾಗುವಂಥ ಒಂದು ಕಾರ್ಯಕ್ರಮ ಇವರು ಮಾಡ್ತಿದ್ದಾರೆ. ಇದೇ ರೀತಿ ಇವರಿಗೆಲ್ಲರಿಗೂ ಆ ಗಣೇಶ ಗೌರಿಯವರು ಸದ್ಬುದ್ಧಿ ಕೊಟ್ಟು ಮತ್ತು ಐಶ್ವರ್ಯ ಕೊಟ್ಟು ಇಂಥ ಹಬ್ಬವನ್ನು ಇನ್ನೂ ಮುಂದೆ ತುಂಬ ಜನ ಒಟ್ಟಾಗಿ ಈ ಹಬ್ಬವನ್ನು ಮಾಡಬೇಕಂತೇಳಿ ನಾನು ಅವ್ರನ್ನ ಕೇಳ್ಕೊಳ್ತೇನೆ. ದೇವರು ಅವರಿಗೆ ಸದ್ಬುದ್ಧಿ ಕೊಡಲಿ ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ.